ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಹೊಸದಾಗಿ ಯಾರು ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಏನು ಕುಕ್ಕಿಂಗ್ ತಂದಿದ್ದೀನಿ ಅಂತ ಹೇಳಿದ್ರೆ ಹೈ ಪ್ರೋಟೀನ್ ಇರೋದು ಜ್ಯೂಸ್ ತಂದಿದ್ದೀನಿ. ಮಿಲ್ಕ್ ಶೇಕ್ ಅಂತ ಹೇಳ್ಬೋದು, ಜ್ಯೂಸ್ ಅಂತ ಹೇಳ್ಬೋದು. ಮೊದಲಿಗೆ ನೀರಲ್ಲಿ 5 ಬಾದಾಮಿ ನೆನೆ ಹಾಕ್ಕೋತಾ ಇದ್ದೀನಿ ಮತ್ತು ಗೋಡಂಬಿ ನೆನೆ ಹಾಕ್ಕೋತಾ ಇದ್ದೀನಿ ಮತ್ತು ಡೇಟ್ಸ್ ಖರ್ಜೂರ ನೆನೆ ಹಾಕ್ಕೋತಿದ್ದೀನಿ. ಇದು ಒಣ ಖರ್ಜೂರ ಆದರೂ ಮಾಡ್ಕೋಬೋದು, ಹಸಿದರೂ ಮಾಡ್ಕೋಬೋದು. ಇದು ಪಂಪ್ಕಿನ್ ಸೀಡ್ ಕುಂಬಳಕಾಯಿ ಬೀಜ ನಾನು ನೆನೆ ಹಾಕ್ಕೋತೀನಿ. ಇದೆಲ್ಲ ನಾನು ನೈಟೇ ನೆನೆ ಹಾಕ್ಕೊಂಡಿದ್ದೀನಿ. ನೋಡಿ, ಬೆಳಗ್ಗೆ ಫುಲ್ ನೆಂದಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ, ಫುಲ್ ಪೇಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ನೆಂದಿದೆ. ಇದು 8 ಅವರ್ ಕರೆಕ್ಟಾಗಿ ನೆನೆಸಿದ್ದೀನಿ ಇದನ್ನು. ಈ ಥರ ನೀವು ಟೀ ಕಾಫಿ ಕುಡಿಯೋ ಬದಲು ಒಂದೊಂದು ಗ್ಲಾಸು ಮಕ್ಕಳಿಗಾಗಲಿ ನೀವಾಗಲಿ ಏಜ್ ಆದವ್ರಿಗೆ ವಯಸ್ಸಾದವ್ರಿಗಾಗಲಿ ಈ ಥರ ಮಾಡಿ ಕೊಟ್ಟರೆ ಬುದ್ಧಿಶಕ್ತಿನೂ ಹೆಚ್ಚಾಗುತ್ತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಶಕ್ತಿನೂ ಜಾಸ್ತಿ ಬರುತ್ತೆ. ನೋಡಿ, 2 ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ನೀವು ಪಚ್ಚ ಬಾಳೆಹಣ್ಣು ಬದಲು ನೀವು ಇದು ಚಿಕ್ಕ ಚಿಕ್ಕ ಬಾಳೆಹಣ್ಣು ಬರುತ್ತಲ್ಲ, ಅದನ್ನು ಹಾಕೋಬೋದು. ಇದನ್ನು ಕಟ್ ಮಾಡಿ ಹಾಕೋತಾ ಇದ್ದೀನಿ ನಾನು ಮಿಕ್ಸಿ ಜಾರಿಗೆ. ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಅದನ್ನು ಹಾಕೋಬೋದು. ನಿಮ್ಮ ಮನೆಗೆ ಎಷ್ಟು ಜನ ಇದ್ದೀರಾ, ಎಲ್ಲರಿಗೂ ಮಾಡೋಂಗಿದ್ರೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ನಾನು ಒಂದು 3 ಗ್ಲಾಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 3 ಗ್ಲಾಸಿಂದ ಇದು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು 2 ಬಾಳೆಹಣ್ಣು ತಗೊಂಡಿದ್ದೀನಿ ನಾನು. ಅದೇ ನಾನು ನೆನೆ ಹಾಕ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ದು ನೀರು ಇದೆಯಲ್ಲ, ಅದು ಹಾಗೆ ಇಟ್ಕೊಳ್ಳಿ, ಬಿಸಾಕಕ್ಕೆ ಹೋಗಬೇಡಿ. ಇದರಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫುಲ್ ಪೇಸ್ಟ್ ಮಾಡ್ಕೊಬರೋಣ. ಅದೇ ನೀರು ಹಾಕ್ಕೊಂಡು ಮತ್ತು ಹಾಲು ಹಾಕ್ಕೋತಾ ಇದ್ದೇನೆ. ಬೆಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ, ಸಕ್ಕರೆ ಹಾಕ್ತಾಯಿಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ತುಂಬ ಎಲ್ಲ ಹಾಕಿರೋದೆಲ್ಲನೂ ತುಂಬ ಹೆಲ್ತಿಯಾಗಿರೋದೆ. ಒಂದೊಂದು ಗ್ಲಾಸ್ ಬೆಳಗ್ಗೆ ಹೊತ್ತು ಟೀ ಕಾಫಿ ಬದಲು ಇದ್ರ ಕುಡೀರಿ. ನಿಮಗೆ ಗೊತ್ತಾಗುತ್ತೆ ಮೈಂಡ್ ಹೆಂಗೆ ಓಡುತ್ತೆ ಅಂತ ಹೇಳ್ಬಿಟ್ಟು. ಮಕ್ಳಿಗೆ ಸಹ ಬುದ್ಧಿಶಕ್ತಿ ಎಲ್ಲ ಹೆಚ್ಚಾಗ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಟೇಸ್ಟ್ ಅಷ್ಟೇ ರುಚಿಯಾಗಿರುತ್ತೆ. ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಯಾರ್ಯಾರು ನೋಡಿದರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ನಿಮಗೆ.